ಶ್ರೀ ಗುರುವ್ಯೋ ನಮಃ. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸೋಮವತಿ ಅಮಾವಾಸ್ಯೆಗಳ ನಂತರ ವೃಶ್ಚಿಕ ರಾಶಿಯವರ ಜೀವನದಲ್ಲಿರ್ತಕ್ಕಂಥ ಮುಖ್ಯ ಬದಲಾವಣೆಗಳೇನು, ಇವ್ರ ಜೀವನದಲ್ಲಿ ಆಗುವಂಥ ಮುಖ್ಯ ಆಗುಹೋಗುಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ನಮ್ಮ ಒಂದು ಚಾನಲ್ನ ಈ ಕೂಡಲೇ ಭಕ್ತಿಯಿಂದ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಉದ್ಯೋಗ ವಿಚಾರದಲ್ಲಿ ನೋಡೋದಾದರೆ, ಯಾರೆಲ್ಲ ಕೆಮಿಕಲ್, ಮೆಡಿಸಿನ್ಸ್ ಮತ್ತು ಉತ್ಪಾದನಾ ವಲಯದಲ್ಲಿ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀರೋ ಈ ಒಂದು ರಾಶಿಯವರಿಗೆ ಗ್ರಹಗಳ ಸಪೋರ್ಟ್ ತುಂಬ ಚೆನ್ನಾಗಿರುತ್ತೆ. ಈ ಒಂದು ರಾಶಿಯವರು ಕೆಲವೊಂದು ಗುಪ್ತ ವಿಚಾರದಲ್ಲಿ ಪತ್ತೆ ಹಚ್ಚೋದಕ್ಕೆ ತುಂಬ ಎಕ್ಸ್ಪರ್ಟ್ಗಳಾಗಿರ್ತಾರೆ. ಹಾಗಾಗಿ ಯಾರೆಲ್ಲ ರಿಸರ್ಚ್, ಇನ್ವೆಸ್ಟಿಗೇಷನ್ ಮತ್ತು ಗುಪ್ತಚಾರ ಕೆಲಸದಲ್ಲಿ ನೀವು ಇದ್ದೀರೋ ಅವ್ರಿಗೆಲ್ಲ ಈ ತಿಂಗಳು ಉತ್ತಮ ಫಲಿತಾಂಶ ಸಿಗುತ್ತೆ. ಇನ್ನು ವ್ಯವಹಾರದ ಬಗ್ಗೆ ನೋಡೋದಾದರೆ, ಹೊಸ ಹೊಸ ಪ್ಲಾನ್ಗಳು ನಿಮ್ಮ ಕೈಗೂಡುತ್ತೆ. ವಿಶೇಷವಾಗಿ ಕಬ್ಬಿಣ, ರಿಯಲ್ ಎಸ್ಟೇಟ್ ಮತ್ತು ಹಾರ್ಡ್ವೇರ್ ಹಾಗೆ ಮೆಡಿಕಲ್ ಕ್ಷೇತ್ರದಲ್ಲಿ ಬಿಸ್ನೆಸ್ ಅನ್ನು ನೀವು ಮಾಡ್ತಾ ಇದ್ದರೆ ನಿಮಗೆ ಅತ್ಯಂತ ಲಾಭವನ್ನು ಈ ತಿಂಗಳು ಕಾಣಬಹುದಾಗುತ್ತೆ. ಆದರೆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಯಾವುದೇ ಕಾರಣಕ್ಕೂ ಯಾರನ್ನು ಕೂಡ ಪೂರ್ಣವಾಗಿ ನಂಬೇಡಿ. ಇನ್ನು ಆರ್ಥಿಕ ಸ್ಥಿತಿ ಬಗ್ಗೆ ನೋಡೋದಾದ್ರೆ, ನಿಮಗೆ ದಿಢೀರ್ ಧನ ಲಾಭ ಆಗುವಂತಹ ಸೂಚನೆ ಹೆಚ್ಚಾಗಿದೆ. ವೃಶ್ಚಿಕ ರಾಶಿಯವರಿಗೆ ಕೋಪ ಮೂಗಿನ ತುದಿ ಮೇಲೆ ಸದಾ ಇರುತ್ತೆ. ಯಾಕಂದ್ರೆ ಇವರಿಗೆ ಅತಿಯಾದ ಕೋಪ ಯಾಕಪ್ಪ ಅಂತಂದ್ರೆ ಸದಾ ಟೆನ್ಷನ್ ಅಲ್ಲೇ ಇವರು ಇರ್ತಾರೆ. ಯಾರ ಮೇಲೆ ಇರ್ತಕ್ಕಂಥ ಕೋಪಕ್ಕೆ, ಅಸೂಯೆಗೆ ಎಲ್ಲೋ ಒಂದು ಹಣವನ್ನು ಇನ್ವೆಸ್ಟ್ ಮಾಡಿ ಅದನ್ನು ಕಳ್ಕೊಳ್ಳೋ ಸಂಭವ ಹೆಚ್ಚಾಗಿದೆ. ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಇರಲಿ. ಇನ್ನು ಪ್ರೀತಿ ಮತ್ತು ಕುಟುಂಬ ವಿಚಾರ ನೋಡೋದಾದ್ರೆ, ಮೃದುವಾದಂತಹ ಸಂಬಂಧ ಮತ್ತೆ ಚಿಗುರುವಂತಹ ಸಂಭವ ಹೆಚ್ಚಾಗಿದೆ. ಯಾರೆಲ್ಲ ಒಂಟಿಯಾಗಿದ್ದರೂ ಅವರಿಗೆಲ್ಲ ನಿಮ್ಮಷ್ಟೇ ಆಕರ್ಷಿತವಾಗಿರುವಂತಹ ವ್ಯಕ್ತಿ ನಿಮ್ಮ ಜೀವನಕ್ಕೆ ಸಂಗಾತಿಯಾಗಿ ಸಿಗ್ತಾರೆ. ಇನ್ನು ಕುಟುಂಬ ವಿಚಾರದಲ್ಲಿ ತಾಯಿ ಕಡೆಯಿಂದ ಅಥವಾ ನಿಮ್ಮ ಹೆಂಡತಿಯ ತಾಯಿ ಕಡೆಯಿಂದ ಮತ್ತು ಅವರ ತಂದೆ ಕಡೆಯಿಂದ ಧನ ಸಹಾಯ ಆಗುವಂಥ ಸಂಭವ ಹೆಚ್ಚಾಗಿದೆ. ಇನ್ನು ಆರೋಗ್ಯ ವಿಚಾರವಾಗಿ ನೋಡೋದಾದ್ರೆ, ನಿಮಗೆ ಇದ್ದಂಥ ಹಳೆಯ ಆರೋಗ್ಯ ಸಮಸ್ಯೆಗಳು ಸ್ವಲ್ಪ ನಿವಾರಣೆ ಕಾಣುತ್ತೆ. ಸಾಲ ಬಾಧೆ ಕಡಿಮೆ ಆಗುತ್ತೆ. ಮಸಾಲ ಪದಾರ್ಥದ ಸೇವನೆಯಿಂದ ಸ್ವಲ್ಪ ದೂರ ಇರಬೇಕಾಗುತ್ತೆ. ನಿಮ್ಮ ಕೋಪ ನಿಮ್ಮ ಹತೋಟಿಗೆ ಬರಬೇಕು ಅಂತಂದ್ರೆ ಮೆಡಿಟೇಷನ್ ನೀವು ಆರಂಭ ಮಾಡಬೇಕಾಗುತ್ತೆ. ಈ ಒಂದು ರಾಶಿಯವರ ಪರಿಹಾರ ತಂತ್ರ ನೋಡೋದಾದ್ರೆ, ಈ ಒಂದು ರಾಶಿಯಾಧಿಪತಿ ಮಂಗಳ ಆಗಿರೋದ್ರಿಂದ ಮಂಗಳನ ಅಧಿದೇವತೆ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಹನುಮಂತ ದೇವರಾಗಿರ್ತಾರೆ. ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿ. ಹಾಗೆ ಪ್ರತಿ ಶನಿವಾರ ಹನುಮಾನ್ ಚಾಲಿಸವನ್ನ ಪಠನೆ ಮಾಡಿ. ಬಡವರಿಗೆ ಯಾವುದಾದರೂ 3 ತರಹದ ಬೇಳೆಯನ್ನ ದಾನವಾಗಿ ನೀಡಿ. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರಿಗೆ ಹೇಳೋದಾದ್ರೆ, ಹಳೆಯ ಕಹಿ ನೆನಪುಗಳನ್ನ ಮರೆತು ಬಿಡಿ. ನಿಮ್ಮ ದೃಢ ಸಂಕಲ್ಪವೇ ನಿಮ್ಮ ಗೆಲುವಿನ ಅಸ್ತ್ರ. ಈ ಜೂನ್ 15 ನಂತರ ನೀವು ಅಂದ್ಕೊಂಡಿದ್ದನ್ನ ಸಾಧಿಸಿಯೇ ತೀರ್ತೀರಾ. ಇದಾಗಿತ್ತು ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರ ಸೋಮವತಿ ಅಮಾವಾಸ್ಯೆಗಳ ನಂತರ ಇರ್ತಕ್ಕಂಥ ಸಂಪೂರ್ಣ ಭವಿಷ್ಯ. ನಿಮ್ಮದು ಕೂಡ ವೃಶ್ಚಿಕ ರಾಶಿಯಾಗಿದ್ದರೆ ಓಂ ನಮೋ ಹನುಮತೆಯೇ ನಮಃ ಎಂಬ ಮೂಲ ಮಂತ್ರವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಒಂದು ವಿಡಿಯೋನ ಹೆಚ್ಚಾಗಿ ಲೈಕ್ ಮತ್ತು ಶೇರ್ ಮಾಡಿ. ಇನ್ನು ನಿಮ್ಮ ಜೊತೆ ಇರ್ತಕ್ಕಂಥ ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ನಮ್ಮ ನೇರ ಭೇಟಿಗಾಗಿ ಕೆಳಗೆ ಕಾಣ್ತಕ್ಕಂಥ ಸಂಖ್ಯೆಗೆ ಕರೆ ಮಾಡಿ ನಮ್ಮನ್ನು ನೇರ ಭೇಟಿಯಾಗಿ ನಿಮ್ಮ ಸಮಸ್ಯೆನ ಪರಿಹಾರ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.